ಮೀಸಲು. ದೇವರ ದರ್ಶನವಾಗಬೇಕಾದರೆ ಮೊದಲು ನಾವು ಮಾಡುವ ಕಾರ್ಯದಲ್ಲಿ ಶ್ರದ್ಧೆ ಇರಬೇಕು. ಚೆನ್ನಾಗಿ ಮಾಡಬೇಕೆಂಬ ನಿಷ್ಠೆ ಇರಬೇಕು. ಜೇಡರ ದಾಸಿಮಯ್ಯ ಅವರು ನೇಯ್ಗೆಯವರು. ಬಟ್ಟೆಯನ್ನು ನೇಯುವ ಕೆಲಸ. ಇದು ಕೇವಲ ಬಟ್ಟೆಯಲ್ಲ, ಇದು ನಮ್ಮ ಶರೀರದ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ನಮ್ಮ ದೇಹವನ್ನು ಚಳಿ ಗಾಳಿಯಿಂದ ರಕ್ಷಿಸುತ್ತೆ, ಜೊತೆಗೆ ಹಣವೂ ಸಿಗುತ್ತದೆ ಅಂತ ಹೇಳಿ ಇದು ದೇವರಿಗೆ ಸೇರಿದ್ದು ಅಂತ ಅಂದ್ಕೊಳ್ತಾನೆ. ಮನಸ್ಸಿನಲ್ಲಿ ಭಗವಂತನು ಅದನ್ನು ಧರಿಸಿದಂತೆ ಊಹಿಸಿಕೊಳ್ಳುತ್ತಾ ನೇಯ್ಗೆಯನ್ನು ಮಾಡ್ತಾ ಇರ್ತಾನೆ. ಹಣವನ್ನೇ ಗಳಿಸಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ವ್ಯಾಪಾರ ಮಾಡುವ ಮಾರುಕಟ್ಟೆಗೆ ಹೋಗಬೇಕು. ಎಲ್ಲವೂ ಭಗವಂತನದೇ, ಆದ್ದರಿಂದ ಇದು ಅವನಿಗೆ ಸೇರಬೇಕು. ಅವನು ಕೊಟ್ಟಿರುವ ಕೈಕಾಲುಗಳು ಶಿವನದು, ಮನಸ್ಸು ಶಿವನದು. ಈ ಕಣ್ಣುಗಳು ಆ ದೇವನನ್ನು ನೋಡಲು, ಕಿವಿಗಳು ಒಳ್ಳೆಯ ಮಾತುಗಳನ್ನು ಕೇಳಲು. ಆದ್ದರಿಂದ ಇವುಗಳನ್ನು ಮೀಸಲಾಗಿ ಇಡುವುದೇ ಪೂಜೆ. ಅಂದರೆ ಒಳ್ಳೆಯದನ್ನು ನೋಡಲು, ಒಳ್ಳೆಯದನ್ನು ಕೇಳಲು. ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಅವನಿಗೆ ಮೀಸಲು. ಆ ರೀತಿ ಮಾಡಿದರೆ